ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ವತಿಯಿಂದ ಈಗಾಗಲೇ KCET ಆನ್ಲೈನ್ ಅಪ್ಲಿಕೇಶನ್ಸ್ ಆರಂಭವಾಗಿದ್ದು, ಅದಕ್ಕೆ ಸಂಬಂಧಿಸಿದಂಥ ನಿನ್ನೆ ಒಂದು ನೈಟಾಗಿ ಅಪ್ಡೇಟನ್ನು ಮಾಡಿದ್ದಾರೆ. ದಾಖಲಾತಿ ಸಂಬಂಧಿಸಿದಂತೆ ಈಗಾಗಲೇ ಬಹಳಷ್ಟು ಒಂದು ಸ್ಯಾಟ್ಸ್ ಬಗ್ಗೆ ಇರ್ಬೋದು, ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ಸ್ಗಳನ್ನು ಕ್ರಿಯೇಟ್ ಮಾಡಿತ್ತು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ. ಅದರ ಬಗ್ಗೆ ಈ ಒಂದು ಕ್ಲಾರಿಟಿ ಆದಂಥ ಒಂದು ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು BSc ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ KCET ಕಂಪಲ್ಸರಿ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಗೈಡ್ಲೈನ್ಸ್ ಮಾಡುವಂಥ ಕೆಲಸವನ್ನು ನಮ್ಮ ಚಾನಲ್ ಮಾಡುತ್ತೆ. ಸೊ ಹೀಗಾಗಿ ಯಾರೆಲ್ಲ ನೀವು BSc ನರ್ಸಿಂಗ್ ಮಾಡಬೇಕು, ಅದು ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ, ಈ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಆದರೂ ಕೂಡ ನೀವು KCETಗೆ ಅಪಿಯರ್ ಆಗಲೇಬೇಕಾಗುತ್ತೆ. ಇವೆಲ್ಲ ಮಾಹಿತಿಗಳನ್ನು ನೀವು ಪಡ್ಕೋಬೇಕಂತಂದರೆ ನಮ್ಮ ಚಾನಲ್ನ ಅಪ್ಡೇಟ್ ಮಾಡಿಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಈ ಒಂದು ಆದೇಶದಲ್ಲಿ 2024ರ KCET ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕೋರಿರುವ ಮಾಹಿತಿ ಸ್ಪಷ್ಟ. ಯಾಕಂದರೆ ವಿದ್ಯಾರ್ಥಿಗಳ ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು, ಸರಿಯಾದಂಥ ಮಾಹಿತಿಯನ್ನು ಕೊಡಿ ಅಂತ. ಸೊ ಅದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಒಂದೇ ಪಾಯಿಂಟ್ ಎಂದರೆ ಮಾಜಿ ಸೈನಿಕರ ಪ್ರಮಾಣಪತ್ರ ಪಡೆಯಲು CET ಅರ್ಜಿ ಸಂಖ್ಯೆ ಅಥವಾ ಆರ್ಮಿ ಸಂಖ್ಯೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಮೂದಿಸಿದ ಮಾಜಿ ಸೈನಿಕರ ಪ್ರಮಾಣಪತ್ರ ಪಡೆಯಬಹುದು. ಸೊ ಅಂದರೆ ಆನ್ಲೈನ್ ಮುಖಾಂತರ ಏನು ಒಂದು ಸೇವಾ ಸಿಂಧು ರಿಕ್ವೆಸ್ಟ್ ಮಾಡಿರ್ತಾರೆ, ಅಲ್ಲಿ ಒಂದು ನಂಬರ್ ಜನರೇಟ್ ಆಗಿರುತ್ತೆ, ಅದು ಮಾಜಿ ಸೈನಿಕರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅದನ್ನ ಮುಖಾಂತರ ಯೂಸ್ ಮಾಡ್ಕೋಬೋದು. ಅಂದರೆ ಸೇವಾ ಸಿಂಧುನಲ್ಲಿ ಕೊಟ್ಟಿರುವಂಥ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಯೂಸ್ ಮಾಡ್ಕೋಬೋದು ಅಂತ ಒಂದು ಹೇಳ್ತಾ ಇದೆ. ಎರಡನೇದು, ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು 10ನೇ ತರಗತಿ ತೇರ್ಗಡೆಯಾಗಿದ್ದಲ್ಲಿ 10ನೇ ಅಥವಾ 12th ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ತರಗತಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಅಲ್ಲೇನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ, ಸೊ ಫಸ್ಟ್ ಇಯರ್ ಒಂದು ಹಳೆಯ ಆದೇಶದಲ್ಲಿ ಏನು ಕೊಟ್ಟಿದ್ದರು, ಫಸ್ಟ್ ಇಯರ್ ಮಿನಿಮಮ್ ಬೇಕು ಅಂತ ಹೇಳಿದರು. ಇವಾಗ ಹೇಳ್ತಾ ಇದ್ದಾರೆ SSLC ಕರ್ನಾಟಕದಲ್ಲಿ ಓದಿದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮೇಲೆ ಎಲ್ಲ ದಾಖಲಾತಿಗಳು ಸ್ಯಾಟ್ಸ್ ಡಾಟಾಬೇಸ್ನಿಂದ ಬಂದಿದ್ದಲ್ಲಿ ಯಾವುದೇ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇನ್ ಕೇಸ್ ಆಫ್ ಸ್ಯಾಟ್ಸ್ ನಂಬರ್ ಹಾಕಿದ ತಕ್ಷಣ ಎಲ್ಲರಿಗೇನು ಬರುತ್ತೆ, ಡಾಟಾಬೇಸ್ ಬಂದುಬಿಡುತ್ತೆ. ಬಂದುಬಿಟ್ರೆ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಕೋರುವ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿ ವ್ಯಾಸಂಗ ಮಾಡಿರೋ ದಾಖಲಾತಿಯನ್ನು ಸಲ್ಲಿಸಬೇಕು. ಇನ್ ಕೇಸ್ ಆಫ್ ನೀವು ರಿಲಿಜಿಯಸ್ ಮತ್ತು ಮೈನಾರಿಟಿಯಲ್ ಒಂದು ಮೀಸಲಾತಿ ಕೋರಬೇಕು ಅಂತಂದರೆ, ಸೊ ಅವುಗಳು ಏನಂದರೆ ನೀವು 1ರಿಂದ 10ನೇ ತರಗತಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಯಾವುದಂದರೆ, ಅಭ್ಯರ್ಥಿಗಳು ಅಪ್ಲೋಡ್ ಮಾಡುವ ವ್ಯಾಸಂಗ ಪ್ರಮಾಣ ಪತ್ರಗಳು ಪರಿಶೀಲನೆ ಆನ್ಲೈನ್ ಮುಖಾಂತರ BO ಅಥವಾ DDPU ಕಚೇರಿಗೆ ಹೋಗುವ ಕಾರಣ ಕಾಲೇಜುಗಳಿಂದ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಪಡೆದರೆ ಸಾಕು. BO ಅಥವಾ DDPU ಅವರ ಸಹಿ ಅವಶ್ಯಕತೆ ಇರುವುದಿಲ್ಲ. ಇದೊಂದು ಕ್ಲಾರಿಟಿ. ಯಾಕಂದರೆ ಪ್ರತಿ ವರ್ಷ ಏನಾಗ್ತಿತ್ತು, ಕಾಲೇಜಿಂದ ಲೆಟ್ರ್ ತೊಗೋಬೇಕಿತ್ತು, ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಅದರಲ್ಲಿ ಪ್ರಿನ್ಸಿಪಲ್ ಸಹಿ ಮಾಡಿಸ್ಕೊಂಡು ಮತ್ತೆ BO ಅಥವಾ DDPU ಸಿಗ್ನೇಚರ್ ಕಂಪಲ್ಸರಿ ಇತ್ತು. ಈ ವರ್ಷ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಡೈರೆಕ್ಟಾಗಿ ಏನು ಮಾಡ್ತಾರೆ, ಇವರೇ KEದವರೇ DDPUಗೆ ಸೆಂಡ್ ಮಾಡ್ತಾರಂತೆ. ಆಮೇಲೆ ಒಂದು 19ನೇ ತಾರೀಕಿಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದರು. ಏನು ಕೊಟ್ಟಿದ್ದಾರೆ ಅಂದರೆ, ಅದರಲ್ಲಿ PUC ಫಸ್ಟ್ ಇಯರ್ದು ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಅಲ್ಲಿ ಉಲ್ಲೇಖವನ್ನು ಮಾಡಿದರು. ಅದು ಈಗ ಹೇಳ್ತಾ ಇದ್ದಾರೆ 19/1/2024 ಸದರಿ ವಿಷಯಗಳ ಕುರಿತು ನೀಡಲಾಗಿರುವ ಸೂಚನೆಗಳು ಹಿಂಪಡೆಯಲಾಗಿದೆ, ವಾಪಸ್ ತೊಗೊಂಡ್ಬಿಟ್ಟೇವೆ ಇದನ್ನು ಅಂತ ಹೇಳ್ತಾ ಇದ್ದಾರೆ. ಇವು ಏನಂದರೆ, ಇದರಿಂದ ಏನಾಗುತ್ತೆ, ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ತೊಂದರೆ ಆಗೋದಿಲ್ಲ. ಆಮೇಲೆ ಸ್ಯಾಟ್ಸನ್ನು ಅಪ್ಡೇಟ್ ಮಾಡಿರುವಂಥವ್ರುಗಳಿಗೆ ಇನ್ನೂ ಏನೂ ಪ್ರಾಬ್ಲಮ್ ಆಗಲಿಕ್ಕೆ ಹೋಗೋದಿಲ್ಲ. ಅಡಿಷನಲ್ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BO ಆಫೀಸಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು.